ಮತ್ತ ಪ್ಯಾಂಟು ಅಂಗಿ ಹಾಕೊಂಡು ಗಣಸ್ಕತೆ ಇರ್ತೀನ ಜಾಡ್ಸಿದಿಲ್ಲ ನಿನಗ. ಏನ ಏನ ಹುಡುಗನ ಕೊಂದ ಬಿಡ್ಬೇಕಂತ ಮಾಡಿ ಏನ್ ಹೆಂಗ ನೀನು ಆ ನಮ್ನಿ ಹೊಡ್ಯಾಕತ್ತಿಲ್ಲ ಬಡೇಪ ಶಾನೆ ಇದಿ ಬಾಯ್ ತಗ ಬಿಡ್ರಿ ಅವ ಏನ್ ಮಾಡ್ಬೇಕು ಬಿಡ್ರಿ. ಅವ ಯಾಕೆ ಬೇ ನಾನು ನೋಡಿದ್ರೆ ಸಿಟ್ಟು ಬರಾಕತ್ತೈತೆ, ನಾನು ನೋಡಿದ್ರೆ ಅಸಹ್ಯ ಆಗಾಕತ್ತೈತೇನು ಬೇ? ಇಲ್ಲಪ್ಪ ಮಗನ ಇಲ್ಲ, ಅಸಹ್ಯ ಯಾಕೆ ಆಗ್ಬೇಕು? ದೇವ್ರು ಮಾಡಿದ್ದಕ್ಕೆ ನೀನು ಏನು ಮಾಡ್ತಿ? ನಾನು ಯಾಕೆ ಅಸಹ್ಯ ಮಾಡ್ಕೊಲಿ? ನನ್ನ ಮಗ ನೀನು, ನೀ ಹೆಂಗಿದ್ರು ನನ್ನ ಮಗನ. ನನಗೆ ಬೇಜಾರಾಗ್ತಿರೋದು ಅದಲ್ಲ, ನಿನ್ನ ನಾನು ಈ ಸ್ಥಿತಿ ಒಳಗೆ ನೋಡ್ತೀನಿ ಅಂತ ಅನ್ಕೋಬೇಕಲ್ಲ. ಅಲ್ಲ ಮಗನ ನೋಡಪ್ಪ, ಮನಸ್ಸಿಗಿಂತ ದೊಡ್ಡದು ಯಾವುದೂ ಇಲ್ಲ. ಏನ ದೃಢ ಮನಸ್ಸು ಮಾಡ್ಕೊ. ನನಗೆ ಏನೂ ಆಗಿಲ್ಲ, ನಾನು ಆರಾಮಾಗಿದ್ದೀನಿ ಅಂತ ಅನ್ಕೋ ಮಗನ, ಅನ್ಕೋಪ್ಪ. ನಾ ಗಂಡು ಹುಡುಗ ಅಂತ ಅನ್ಕೋ ನೀನು. ಏನೂ ಆಗಲ್ಲ, ದವಾಖಾನೆ ನಾ ತೋರಿಸ್ತೀನಿ. ಏನ ಹೋಗ್ಲಿ, ನಮ್ಮ ಆಸ್ತಿ ಎಲ್ಲ ಹೋಗ್ಲಿ, ದವಾಖಾನೆ ನಾ ಕರ್ಕೊಡೋಕೇನು ಮಗನ. ನೀನು ನಿನ್ನ ಮನಸ್ಸಿಂದ ಗಟ್ಟಿ ಆಗ್ಬೇಕು, ನಾನು ಗಂಡು ಹುಡುಗ ಅಂತೇಳಿ, ಅಂದ್ರೆ ಎಲ್ಲ ಕರೆಕ್ಟ್ ಆಗತ್ತೆ. ಹೆಂಗಂದಿ? ಹಾಂ ಯವ್ವ, ನಾ ಹಂಗೆ ಅನ್ಕೊಳಕ್ಕೆ ಆಗ್ವಲ್ತು ಬೇ. ಆಗಂಗಿಲ್ಲ ಅಂತ ಯಾಕಂತಿ? ಅಕ್ಕತಿ ಮನಸ್ಸಿನ ತಕ್ಕ ಮಾದೇವ. ಏನು ನಿನ್ನ ಈ ಪರಿಸ್ಥಿತಿ ಒಳಗೆ ನಂಗೆ ನೋಡಕ್ಕೆ ಇಷ್ಟ ಇಲ್ಲಪ್ಪ. ಈ ಪ್ಯಾಂಟು ಹಂಗೆ ಹಾಕ್ಕೊಂಡು ಜಾಗದಾಗ ಸೀರೆ ಉಟ್ಕೊಂಡಂದ್ರೆ ನನ್ನಿಂದ ನೋಡಕ್ಕೆ ಆಗೋದಿಲ್ಲ ಮಗನ, ಆಗೋದಿಲ್ಲಪ್ಪ. ನಮ್ಮ ವಂಶ ಉದ್ಧಾರ ಆಗ್ಬೇಕಪ್ಪ. ನೀನು ನಮ್ಮ ಮಕ್ಕಳನ್ನ ಅದು ಕೊಡ್ಬೇಕು ನನಗೆ. ಯವ್ವ, ಅಪ್ಪ ಬಂದ್ರೆ ಏನು ಹೇಳಲಿ ಬೇ? ಏನು ಹೇಳೋದಪ್ಪ, ಇರೋದನ್ನ ಹೇಳೋದು. ಬಾ ಅಂದೈತಿ, ಬರಲಿ ನೋಡು, ಮಾತಾಡೋಣ. ಈರಿ ಕರೇನವ, ಈ ಮನೆಗೆ ನೀ ಭಾಳ ಚಲೋ ಬಂದು ಸೇರಿ ನೋಡು. ಯಾಕಂದ್ರೆ ಅವತ್ತು ಏನು ದೇವ್ರ ಬುದ್ಧಿ ಕೊಟ್ಟನ ಏನೋ ಗೊತ್ತಿಲ್ಲ, ಮದುವೆ ತಪ್ಪಾಗ ಕಾರಣನ ನೀನು ಅಂತೇಳಿ ಹೇಳಿದ್ರಲ್ಲ ಅಣ್ಣಾರು. ನನಗೆ ಅವಾಗ ಗೊತ್ತಾತ ಬಾ, ಅದು ಏನೋ ಒಟ್ಟು ಮದುವೆ ಗಿದ್ವಿ ಆಗಿತ್ತಂದ್ರೆ ಪಾಪ ಹುಡುಗಿ ಜೀವನನೂ ಹಾಳು, ನನ್ನ ಮಗಂದು ಈ ರೀತಿ ಏನು ಮಾಡಬೇಕಿತ್ತು ನೋಡು. ಹೋಲ್ಬಿಡು, ಆ ಹುಡುಗಿಯರ ಚಂದಾಗಿರಲಿ. ಅದಕ್ಕೆಮ್ಮ ನಿನ್ನಿಂದ ಈ ವಿಚಾರ ಗೊತ್ತಾದಾಗಿಂದನು ನೀ ನೀರು ಕುಡಿವಲ್ರಿ. ಬರ್ರಿ ಒಂಚೂರು ಏನು ಇರ್ತೀನಿ ಬರ್ರಿ. ಹೆಂಗೆ ಮನಸ್ಸು ಬರ್ತೈತೆ ಶಾಂತ ತಿನ್ನಾಕ? ಮನಸ್ಸು ಹೆಂಗೆ ಬರ್ತೈತೆ ಹೇಳು? ತಲೆ ಮ್ಯಾಕಲ್ಲ ಬಿದ್ದತಲ್ಲ, ಎತ್ತವಾಕ್ ಬರ್ಲಾರ್ದಂಗೆ ತಪ್ಪಿಸ್ಕೊಳಕ್ಕೆ ಆಗ್ಲಾರ್ದಂಗೆ ಬಿದ್ದು ಬಿಟ್ಟತಿ. ಶಾಂತ, ನಿನ್ಗೊಂದು ವಿಚಾರ ಗೊತ್ತಾ? ನಿಮ್ಮ ಅಣ್ಣ ಏನು ತಂಗಿ ಮಗಳನ್ನು ಯಾವ ಪ್ರೀತಿಯಿಂದನೂ ಅಷ್ಟೇನ ಅವ ನಿನ್ನ ಮಗಳನ್ನ ನನ್ನ ಮಗ ತೊಗೋಬೇಕಂತ ಹಾರಾಡಲಿಲ್ಲ. ಅವನ ತಲೆಯಾಗಿದ್ದು ಒಂದೇ, ಆಸ್ತಿ ಕೊಡೋದು ಬೇಡ, ಕೋಟಿಗಟ್ಲೆ ಕಿಮ್ಮತ್ತು ಬಾಳ್ತತಿ ಒಂದೊಂದು ಎಕರೆ ಹೊಲ, ಇದನ್ನೀಗ ಅವ್ರಿಗೆ ಕೊಡೋದು ಬೇಡ ಅಂತ ಕೊಡಾಕೆ ಇಷ್ಟ ಇರಲಾರ್ದೆ ನಿನ್ನ ಮಗಳನ್ನ ನಮ್ಮ ಮನೆಗೆ ತೊಗೊಂಡ್ಬಿಟ್ರೆ ನೀವು ಒಂದು ಎಕರೆ ಪೂರ್ತಿ ಬಿಟ್ಟು ಬಿಡ್ತೀಯಲ್ಲ ಅನ್ನೋ ಒಂದು ಕಾರಣಕ್ಕೆ ಅದನ್ನು ನಿನ್ನ ಮಗಳನ್ನ ಸೊಸಿ ಮಾಡ್ಕೊಳಕ್ಕೆ ಮುಂದೆ ಬಂದ ನೋಡಿ. ಪಾಪ ನೀನು ಕೊಡಲ್ಲ ಅನ್ಲಿಲ್ಲ ಬಿಡು, ಕೊಡ್ತೇನೆ ಅಂದು ಕೊಟ್ಟು ಅದ್ರ ತಕ್ಕನ. ಆದ್ರೆ ಉಳಿಸ್ಕೊಳಕ್ಕೆ ನಮ್ಮಿಂದ ಆಗಲಿಲ್ಲ ನೋಡು. ನಿನ್ನ ಮಗಳನ್ನ ನಮ್ಮ ಮನೆ ಸೊಸಿನೇ ಮಾಡ್ಕೊಳಕ್ಕೆ ಆಗ್ಲಾರ್ದಂಗೆ, ನಿನ್ನ ಮಗಳಷ್ಟೇ ಅಲ್ಲ ಬೇರೆ ಯಾರನ್ನ ಸೊಸಿನ ಮಾಡ್ಕೊಳಕ್ಕೆ ಆಗ್ಲಾರ್ದಂಗೆ ದೇವ್ರು ಹೊಡ್ತಾ ಕೊಟ್ಟ. ಅದಕ್ಕೆ ಕೆಟ್ಟತನಕ್ಕೆ ಕೆಟ್ಟ ರೀತಿ ಒಳಗೆ ನಮಗೆ ಶಿಕ್ಷೆ ಸಿಗ್ತೈತೆ ಅನ್ನೋದು ದೇವ್ರಂತೇಳಿ ಎಲ್ಲ ಲೆಕ್ಕಾಚಾರ ಇರ್ತೈತಂತೆ. ಮನುಷ್ಯ ನಾ ಕೆಟ್ಟದ್ದು ಮಾಡಿ ತಪ್ಪಿಸ್ಕೋಬೋದು ಅಂದ್ಕೊಂಡಿರ್ತಾರಂತೆ. ಆದರೆ ದೇವ್ರ ಕಣ್ಣಿಂದ ನಾವು ಯಾವತ್ತೂ ತಪ್ಪಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ, ದೇವರು ನೋಡ್ತಾನೇ ಇರ್ತಾನೆ ಅಂತೇಳಿ ಈಗ ಗೊತ್ತಾತು. ಏನು ಮಾಡ್ಬೇಕು ನೋಡಿ ಈಗ? ನನಗೆ ಗೊತ್ತಾತಿಯಮ್ಮ. ಆದ್ರೆ ಒಂದೇ ಏನು, ನೀ ಚಲೋ ನೋಡ್ಕೋತಿ, ನಮ್ಮಣ್ಣ ಚಲೋ ನೋಡ್ಕೋತಾನೆ ನನ್ನ ಮಗಳನ್ನ. ಆಸ್ತಿ ಇಟ್ಕೊಂಡ್ರು ಯಾರಿಗೆ ಕೊಡ್ತಾನೆ? ಹಳೆ ಹಾಕಿ ಕೊಡ್ತಾನೆ. ಹಳೆ ಅಂದರೆ ಯಾರು? ನನ್ನ ಹಳೆ ಅಂದರೆ ಈ ಮಗ, ಇವಾಗ ಕೊಡ್ತಾನೆ. ಅದು ಗೊತ್ತಿತ್ತು. ಅದಕ್ಕೆ ಸುಮ್ಮನಾಗಿದ್ದೆ. ನನ್ನ ಮಗಳ ಚಲೋ ಇರ್ತಾಳಲ್ಲ ಅಂತ ತಲೆ ಕೆಡಿಸ್ಕೊಲಾರ್ದಂಗೆ. ಮಗಗೊಂದು ಎಕರೆ ಸಿಕ್ಕಿತ್ತು, ಮಗಳಿಗೊಂದು ಎಕರೆ ಆಯ್ತು, ಹೋಗ್ಲಿ ಬಿಡ ಅಂತೇಳಿ. ಅದು ನಿನ್ನ ದೊಡ್ಡ ಗುಣ ಶಾಂತ. ಆದರೆ ನೋಡು, ನಮ್ಮ ಕೆಟ್ಟ ಗುಣಕ್ಕೆ ನಮಗೆ ಸರಿಯಾಗಿ ಆಯ್ತು. ಇರ್ಲಿ ಬಿಡಾತಿಯಮ್ಮ, ಬರ್ರಿ ಒಳಗೆ ಬರ್ರಿ, ಹೋಲಿ ಬರ್ರಿ, ಅಣ್ಣ ಬರಾಕತ್ತಾನ ಬರ್ರಿ. ಇರಿ, ನಾನು ನಿನಗೆ ಬೈತೀನಿ ಅಂತೇನಿ, ಆದರೆ ಯಾವುದು ಸಿಟ್ಲೆ ಅನ್ನೋದಿಲ್ವ? ನನ್ನ ಗುಣನ ಹಂಗೆ ಒಂಚೂರು ಕವ ಮಾಡ್ತೇನೆ. ಇರಿ ಹಂಗೆ ಹಿಂಗೆ ಅಂತಿರ್ತೀನಿ. ಆದ್ರೆ ಯಾವತ್ತೂ ನೀನು ಕೆಟ್ಟದ್ದು ಬಯಸಿಲ್ಲ ಮಗಳ. ನನ್ನ ಮಗನ್ನ ನಿನ್ನ ಚೆಂದಾಗಿರ್ಲಿ ಅಂತೇಳಿ ಆಸೆ ಪಟ್ಟೆ ನಾ ಯಾವತ್ತಿದ್ರು. ಅದಕ್ಕೆ ನೋಡು, ದೇವ್ರು ನಿನ್ನ ಮೂಲಕ ನನ್ನ ಮಗಳ ಜೀವನಕ್ಕೆ ಯಾವುದು ತೊಂದರೆ ಆಗ್ಲಾರ್ದಂಗೆ ನೋಡ್ಕೊಂಬಿಟ್ಟ. ಖರೇನ, ಸುಳ್ಳಲ್ಲ. ಅತ್ತಿಯವರ ನನಗೆ ಗೊತ್ತು, ನೀವು ಯಾವತ್ತೂ ಭಾಳ ನನಗೆ ಕೆಟ್ಟದಾಗಲಿ ಅಂತ ಯಾವಾಗೂ ಬೈದಿಲ್ಲ. ನಿಮ್ಮ ಸ್ವಭಾವ ಸ್ವಲ್ಪ ಬೈದು ಮಾಡಿ ಕರೆಯೋದು ಅನ್ನೋದು ಅಂತೇಳಿ ಅಷ್ಟೇ. ನಾನು ತಲೆ ಕೆಡಿಸ್ಕೊಳಲ್ರಿ ಅತ್ತಿಯವರ. ಆದ್ರೆ ನಿಜವಾಗ್ಲೂ ನಂಗೆ ಒಂದು ಕಡೆ ಬೇಜಾರಾಗಕತ್ತೈತಿ, ಒಂದು ಕಡೆ ಸಮಾಧಾನ ಐತಿ ಕರೆ. ಆದ್ರೆ ಹಿಂಗೆ ಆಗಬಾರ್ದಾಗಿತ್ತು ಅವ್ರಿಗೆ, ಅದೇ ಬೇಜಾರು. ನಡಿವಾ, ಒಟ್ಟು ಅತ್ತಿಗೆಮ್ಮಗೆ ಏನಾರು ತಿನ್ನಕ್ಕೆ ಕೊಡು ನಡಿ. ಅತ್ತಿಗೆಮ್ಮ ಬರ್ರಿ, ಬಾರಪ್ಪ ಬಾ, ಒಂದಿಟ್ಟು ಏನಾರು ತಿನ್ ಬಾ. ಶಾಂತ, ಗಿಡ್ಮುಳಿ ಎಲ್ಲದಿಲ್ಲ? ಈ ಕುಡುಕರಿಗೆ ದೇವ್ರ ಅದು ಯಾವಾಗ ಅಳಗಾಲ್ ತರ್ತಾನೆ ಏನ? ಇದ್ರ ಬಾಯನ ಜಿಟ್ಟಿ ಹಟ್ಯಾನ್ ಅಂತ ಅದು ಕುಡ್ದು ಬಂತು ನೋಡಿದ್ರೆ ಶಟಿ ಬ್ಯಾನ್ ಬರಲಿ. ಏ ಗಂಟು ಬರ್ತಿದ್ದಂಗ ಅಲ್ಲಿ ಬಂತಲೆ ರಾಜಾ, ಬಾ ಬಾ
ನೀರು ಕುಡಿತೀವೋ ಹಾಲು ಕುಡಿತೀವೋ, ಹಾಲು ಕುಡ್ದಿಂದ ನೀರು ಕುಡಿತೀವೋ ಅಂತ ಕೇಳೋದು ಬಿಟ್ಟು ಶೆಟ್ಬೇನಿ ಬರಲಿ ಅಂತೀಯಲ್ಲ, ನಿನ್ನ ಬಾಯಿ ಸೇದ್ಲಿ. ಹೌದು ಬಿಡು, ಬಾಯಿ ಸೇರ್ಬೇಕಾಗಿದ್ದ ನಂದು. ಮತ್ತಂದ್ರೆ ನೀ ಕುಡ್ದು ಓಲಾಡ್ಕೊಂತ ಬಂದ್ರು ಮಾತಾಡ್ಲಾರ್ದಂಗಾರ ಕುಂದಿರ್ತೇನೆ ನಾನು ಪಾಡಿಗೆ ನಾನು. ಅಲ್ಲ ನಿಮ್ಮ ಮಣ್ಣಾಗಿಟ್ಟು ಮರು ಮಾಡ್ಲಿ. ನಿಮ್ಮ ನಮಗೆ ಸಾಕಾಗೈತೆ ನೋಡಿ. ನನ್ನ ಮನಿ ಒಳಗೆ ಪರಿಸ್ಥಿತಿ ಏನೈತಿ, ಹೋಗಿ ನಮ್ನಿ ಹಿಗ್ಗಿ ಬಂದಿಯಲ್ಲ, ನಿನಗೆ ಲಕ್ಷ ಇಲ್ದಂಗೆ ಮುಂದೆ ಕುಂತಕ್ಕಿನ್ನ ಎಲ್ಲದಿ ಅಂತ ಹುಡುಕ್ಯಾಡಕತ್ತಿಯಲ್ಲ. ಏನಾಗೈತಿ ಪರಿಸ್ಥಿತಿಗೆ? ಹೌದಪ್ಪ, ಏನೂ ಆಗಿಲ್ಲ. ಆಗೈತಿ ಮನ್ಸಿಗೆ ಬಹಳ ದುಃಖ ಆಗೈತಿ. ದುಃಖ ಹೆಚ್ಚಾಗಿ ಉಕ್ಕಿ ಹರಿದು ಕುಡ್ದು ಬಂದನ್ಲೆ ತಡ್ಕೊಳಕ್ ಆಗ್ಲಾರ್ದ. ಏನದು ದುಃಖ ಹೆಚ್ಚಾಗಿದ್ದ ಹರ್ಕೊಂಡು ಹೋಗಿದ್ದ? ಅನ್ಯಾಯವಾಗಿ ಅಣ್ಣ ಚೊಂಡ ಅಂತೇಳಿ ನನ್ನ ಮಗಳ ಜೀವನನ ಹಾಳು ಮಾಡಿಬಿಡ್ತಿದ್ದೆಲ್ಲೇ. ಸಣ್ಣ ವಯಸ್ಸಕ್ಕೆ ಲಗ್ನ ಮಾಡಿ ಅದೇ ಅದಕ್ಕೆ ಹೇಳಿದ್ದು ನನಗೆ ಮನ್ಸಿಗೆ ದುಃಖ ಆಗೈತಿ ಅಂತೇಳಿ. ಈಗ ಹಂಗೇನಾಗಿಲ್ಲಲ್ಲ? ಅದಕ್ಕೆ ಮನ್ಸಿಗೆ ಬಹಳ ಖುಷಿ ಆಯ್ತು. ಆದ್ರೆ ಒಂದೇ ಪಾಪ ಆ ಹುಡ್ಗಗೆ ಹಂಗ ಆಗಬಾರ್ದಾಗಿತ್ತು, ಬೇಜಾರಾತು. ನಮ್ಮ ಮಗಳು ಪಾರಾದ್ಲು ಅಂತ ಖುಷಿ ಆಗ್ತಾ ಐತಿ, ಆ ಹುಡ್ಗಗೆ ಹಂಗಾಗಿದ್ದು ಬೇಜಾರೂ ಆಗ್ತಾ ಐತಿ. ಎರಡೂ ಬ್ಯಾಲೆನ್ಸ್ ಆಗಲಿ ಅಂತ ಒಂದೇ ಒಂದು 90 ಮ್ಯಾಗ್ 60 ಅಷ್ಟೇ. 60 ಬೇಜಾರಾಗಿದ್ದಕ್ಕೆ, 90 ಖುಷಿಯಾಗಿದ್ದಕ್ಕೆ. ಕುಂಟು ಸುದ್ದಿ ಗಂಟಿಗೆ ಒಂದು ಹಬ್ಬ ಅಂತ ಅದೇ ಕುಡಿಯಾಕ ನಿಮ್ಮಂತಾವಕ್ಕೇನು ಒಂದು ಕಾರಣ ಬೇಕಟ್ಟೆ. ಕುಂದ್ರು ಒಂದ್ ಬತ್ತಲೆ ನಮ್ಮ ಅಣ್ಣ ಬರಾಕತ್ತಾನ. ಪರಾಕ್ ಅಣ್ಣ ಬರಾಕತ್ತಾನ ಅಂತೇಳಿ ಬಾಜಾ ಬಜಂತ್ರಿ ತಗೊಂಡೋಗಿ ತುತ್ತೂರಿ ಓದ್ಕೊಂತ ಮಂಗಳಾರತಿ ಮಾಚ್ಕೊಂಡ ಏನ ಬಾಗಲ ನಿಂದ್ರು ನಂಗರ ಅಣ್ಣ ಬರ್ತಿದ್ದಾರೆ. ರಾಜಾಧಿರಾಜ, ರಾಜ ಮರ್ತಂಡ, ರಾಜ ಗಂಭೀರ, ರಾಜ ಕುಲಪತಿ, ನಮ್ಮ ಹೆಂಡತಿ ಶ್ರೀಮತಿ, ಅವ್ರ ಅಣ್ಣ ಗಜಪತಿ. ಇವತ್ತು ಬರ್ಲಿ ಅವ್ನ ಮಬ್ಬಡ್ಸಿ ಮಗ, ಇವತ್ತು ತೆಲಿನ ರುಂಡ ಚಂಡಾಡಿ ಬಿಡ್ತಾನೆ. ಅದಕ್ಕ ಕುಡ್ದು ಬಂದೇನ ಅರ್ಧ. ಇವತ್ತು ಅವನು ಹುಚ್ಚನಾಗಿ ಹೊಡೆದಂಗ ಹೊಡೆದು ಬಿಡ್ತಾ ಇವತ್ತು. ಇಲ್ಲೋಡ್ರ ಹೇಳಕತ್ತೀನಿ, ನಮ್ಮ ಅಣ್ಣ ಬಂದಾಗ ಏನಾರ ನಡಕು ಮಾತಾಡಿದ್ರಿ ಮತ್ತೆ ನೋಡ್ರಿ ನಿಮ್ಮನ್ನ. ತಂಗಿ ಏನ ಇದಕ್ಕಿದ್ದಂಗ ಬಾಯಣ್ಣ ಅಂದಿಲ್ಲ? ಓ ಅಣ್ಣ ಬಂದೇನ, ಬರ್ಪ ಕುಂದ್ರ ಬಾ. ಯಾಯ್ ಏನವಾದ ಘಾಟ? ಅಯ್ಯೋ ಮಾವರ ಒಲಿ ಮೇಲೆ ಟಮಾಟಿ ಪಲ್ಯ ಮಾಡಾತಿದ್ನಿರಿ. ಅಯ್ಯಯ್ಯ ಟಮಾಟಿ ಹೋಗಿ ಒತ್ತಿ ಏನಾತ ನೋಡುವ, ಹೋಗಿ ನೋಡು ಘಾಟ್ ಎದ್ದು ಹೋಗ. ಹಾ ನೀವು ಹೋಗ್ಬಿಡ್ರಿ, ಕೊನೆ ಮಕ್ಕೋಗ್ರಿ ಅಂತ. ಯಾಕಂತ ನೀವು ಬೇಕೆ ಮಾತಾಡ್ಬೇಕು ನಿಮ್ಮ ಅಣ್ಣನ ಕೂಟ, ನಾ ಮಾತಾಡ್ಬಾರ್ದ? ಅವ್ ಏನ್ ಅನ್ಕೊಂತಾನ, ಇವೇನ್ ಇವ ಕುಡ್ದು ಈ ಪರಿ ನಿಂತಾನ, ನಾ ಬಂದ್ರೆ ನನಗೆ ಕಿಮ್ಮತ್ ಕೊಡ್ಲಿಲ್ಲ, ನಾಯಿಗತೆ ಮಾಡಿಬಿಟ್ಟ, ನಾನೇನು ಹುಚ್ಚುಳೆ ಮಗ ಅನ್ಕೊಂಡ್ಬಿಟ್ಟಾನ, ಇವ ನಮ್ಮ ಮಾವ ಒಂದು ಮಾತು ಮಾತಾಡಿಸ್ಲಿಲ್ಲ, ನನ್ನ ಮೇಲೆ ನನಗೆ ಜಿಗುಪ್ಸೆ ಬಂದ್ಬಿಡ್ತು ಅನ್ಕೋಬೇಕನ. ಮಾತಾಡಿಸ್ತೇನೆ ತಡಿಬಿಟ್ಟ. ಓ ಮಾವರ ಏನ್ರಿ ಫುಲ್ ಟೈಟ್ ಆಗ್ಬಿಟ್ರಲ್ಲ, ಯಾ ಖುಷಿಗೆ? ನೋಡು, ಟೂ ರೀಸನ್ ಅದಾವು. ಟು ನಿನ್ನ ಜೊತೆ ನಾ ಟು. ಅಯ್ಯೋ ನೀನ್ ಹೇಳಿ ಕೆಂಟಗಾಲಿ ಏರಿಸ್ಲಿ, ನನ್ನ ನಡಮದ್ದನಾಗಿ ಇಟ್ಟು ಬರ್ಲಿ. ಯಾಕೆ ಹಿಂಗ ಕಾಡ್ತೀರ ನನ್ನ ಜೀವ ಅರಿತೀಯ? ಹೋಗ ಹಾಡಲ್ಲೇ ಕೊನೆ ಹೇಳಿ ಹೋಗು, ಬಗಲ ಹಾಕೊಂಡು. ತಡಿವಾ ತಂಗಿ, ಏನ ಎರಡೆರಡು ಕಾರಣ ಅದಾವಂತಲ್ಲ. ಏನ ಅವ್ರ ಮಾತು ಕೇಳ್ಬೇಡ, ನೀನು ಸಪ್ತಿ ಕೇಳಿಲ್ಲ ನೋಡ್ಪ. ನಾನು ಮದ್ವಿದ್ ಮಾತಾಡಕ ಏನ ನೀನು ಕರೆದಿದ್ದ. ಹೌದೌದು, ನಾನು ಅದನ್ನೇ ಮಾತಾಡ್ಬೇಕು. ನೋಡು, ನನ್ನ ಮಗಳನ್ನ ಬಾಯಿ ಮುಸ್ತಿರೋ ಮುಚ್ಚುದಿಲ್ಲ. ಆತು, ಏನು ಮಾತಾಡುದಿಲ್ಲ. ನಾ ಮಾತಾಡಿದ್ರೆ ನಿಮ್ಗೆ ಆಯ್ಕೆ ಬರುದಿಲ್ಲ. ನಿಮ್ಮವ್ರು ಹೆಡ್ದವಳ, ನಮ್ಮ ಮಾತಾಡಂಗಿಲ್ಲ ತಗೋರಿ, ನಿಮ್ಮವ್ರ ಹತ್ತಾಗ. ಅದು ಅಣ್ಣ ನಮಗ್ ನಿನ್ಗೆ ಗೊತ್ತಾಗ್ತಿದೆಲ್ಲ ವಿಚಾರ. ನಿನಗೆ ಗೊತ್ತಾದಾಗಿಂದ ನಮ್ಗೊಂದು ನಮನಿ ಆಗೈತಿ. ಯಾಕೆ ಬಾಯಿ ಮುಚ್ಚಬಾರ್ದಪ್ಪ ನೀನಂತ ನಾನು ಮಾತಾಡಕ್ ಆಗೋದಿಲ್ಲ. ನಾ ಮಾತಾಡಿದ್ರೆ ನಿಮ್ಗೆ ಆಯ್ಕೆ ಬರೋಲ್ಲ. ನಿಮ್ಮವ್ರು ಭಾಳ ಡಿಂಗ್ರ ಬಿಲ್ಲಾರಿದ್ದೀರಿ ನೀವು. ಮದ್ವಿ ವಿಚಾರನವ ಮಾತ್ ತಗೋ. ಈಗ ಹುಡಿ ದೊಡ್ಡಕೆಗಳ ಹೆಂಗ್ ಈಗ ಮಾಡೋಣ ಆಮೇಲೆ ಮಾಡೋಣ ಅಂತ ಕೇಳಾಕರ್ದೇನ ನಡೀತೈತಿ ಬಾ. ನೀನ ಈಗ ಮದ್ವಿ ಮಾಡಿದ್ರು ನಮ್ ಸೊಸಿ ನಮ್ಮ ಮನೆಗೆ ಕರ್ಕೊಂಡು ಹೋಕ್ಕೇವಿ, ಆಮ್ಯಾಗ ಮಾಡಿದ್ರು ನಮ್ ಸೊಸಿ ಕರ್ಕೊಂಡು ಹೋಕ್ಕೇವಿ. ನೀವೇನು ತೇಲಿ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಕರ್ಕೊಂಡು ಹೋಗ್ಬಿಡ್ರಿ, ಬಿಟ್ಟಿ ಬಿದ್ದಾಳ ನೋಡು ಶಶಿ. ಅದು ಹಂಗಲ್ಲಣ್ಣ, ಮದ್ವಿ ಮಾಡೋದು ಆಮೇಗಿನ ಮಾತು. ಇಲ್ಲಿ ಏನಾಗೈತಂದ್ರೆ ಈಗ ಹಂಗೆ ಹೇಳ, ಮದ್ವಿ ಮಾಡಿದ ಆಮ್ಯಾಗಿನ ಮಾತು. ಇಲ್ಲಿ ಏನಾಗೈತೆ ಅಂದ್ರೆ ಈಗ ಅವನಲ್ಲ ಅವಳು ಕತಿ ಆಗಿಬಿಟ್ಟತಿ. ಈಗ ಸಾಕಾಗೈತೆ ನನಗೂ. ಇಲ್ಲೇ ನಡಿ, ಒಳಗ್ ನಡಿ, ಒಳಗೆ ಇಲ್ಲೇ ಇಲ್ಲೇ ಒಳಗಿರ್ರಿ ತಣ್ಣಗೂ ಸಪತನ. ಅಣ್ಣ ನನಗೆ ಇದನ್ನೆಲ್ಲ ಬಾಯ್ ಬಿಟ್ಟು ಹೇಳಕ್ ಆಗುದಿಲ್ಲಪ್ಪ. ತಡಿ, ನಿನ್ನ ಮಗನ್ನ ಕರಿತೇನೆ. ಕರೆದ ಮೇಲೆ ಅವ್ನ ನಿರ್ಧಾರ ಕೇಳು, ಅವನ್ನ ನೋಡು. ಆಮ್ಯಾಗ ನಿನಗೆ ಮದ್ವಿ ಮಾಡ್ಬೇಕನ್ನಿಸ್ತೈತೆ ಬಿಡ್ಬೇಕನ್ನಿಸ್ತೈತೆ ನೀನ ಹೇಳ. ಅತ್ಗೆಮ್ಮ ಒಂಚೂರು ಮಗನ್ ಕರ್ಕೊಂಬಾರವ. ಹುಚ್ಚುಳೆ ಮಗನ ಏನಿದೆ ಅರಿವಿ? ನೀ ಏನ್ಲಿ ಆ ಹುಡುಗ ಅಂತ ಅರ್ಬಿ ಹಾಕೊಳಕ್ ಬಿಟ್ಟಿಯಲ್ಲ ನೀನ್ ಹೊಟ್ಟಿಗೆ ಅನ್ನ ತಿಂತಿ, ಸಗಣಿ ತಿಂತೀಯ ನೀನು? ಅಲ್ಲೋ ಬರ್ಬರ್ತಾ ಇನ್ ಸಣ್ಣವಾಗಿ ನೀನ್ ಇದನ್ನ ಎದಕ್ ಹಾಕೊಂಡು ನಿಂತಿ ಹಾಕಿದ್ರೆ ಮತ್ತ ನೀನ್ ಏನ್ ಮಾಡ್ಲಿಲ್ಲ ಅಂತ ನಾನು ಏನೋ ಅವಾಗ ಸಣ್ಣ ಇದ್ದಿ ನಕಲಿ ಮಾಡಿದೆ ಅಂತಂದ್ರ ಈಗ ಮತ್ತ ಅದನ್ನ ಹಾಕೊಂಡ್ ನಿಂತಿಯನ?
ರೀ ಅವ ನಕಲಿ ಮಾಡಿಲ್ರಿ, ಅವ ಇರುದ ಹಂಗದಾನ. ಏನ್ ಮಾತಾಡಕತ್ತೀಯ? ಹೋಗ್ಬಾ, ಮೊದಲು ಹೋಗ ಅರ್ಬಿ ಕಳ್ದ ಬಾ. ಅಪ್ಪ, ನನಗೆ ಇಂಥವು ಹಾಕೊಳಕ ಇಷ್ಟ. ನೀವು ಹೊಡೆದು ಬಡದು ನನಗೆ ಪ್ಯಾಂಟು ಹಿಂಗೆ ಹಾಕಿಸ್ತಿದ್ರಿ, ನನಗೆ ಇದನ್ನ ಹಾಕೊಳಕ ಇಷ್ಟ ಅಪ್ಪ. ಏನ ಇಂಥದ್ ಹಾಕೊಳಕ್ ಇಷ್ಟ ನಿನಗ? ಅಪ್ಪ ಹೊಡಿಬೇಡಪ್ಪ. ಅಪ್ಪ ಯಾರ್ಲೆ ನಿನಗ? ನನ್ನ ಮರ್ಯಾದೆ ತೆಗಿಯಾಕತ್ತಿ ನೀನು ಊರಾಗ? ಕಳದ ಪ್ಯಾಂಟು ಹಿಂಗೆ ಹಾಕೊಂಡು ಗಣಸ್ಕತೆ ಇರ್ತೀನ, ಜಾಡ್ಸುದಿಲ್ಲ ನಿನಗ. ಏನ ಏನ ಹುಡುಗನ್ ಕೊಂದ ಬಿಡ್ಬೇಕಂತ ಮಾಡಿ ಏನ ಹೆಂಗ ನೀನು ಆ ನಮ್ನಿ ಹೊಡ್ಯಾಕತ್ತಿಲ್ಲ? ಬಡೇಪ್ಪ ಶಾನೆ ಇದಿ ಬಾಯ್ತಾಗ. ಬಿಡ್ರಿ, ಅವ ಏನ್ ಮಾಡ್ಬೇಕು ಬಿಡ್ರಿ. ಅವ ಏನ್ ಮಾಡ್ಬೇಕು? ಅವಂದೆಲ್ಲ ತಪ್ಪಿರೋದು, ತಪ್ಪು ನಿಮ್ಮದು. ನಂದು? ನಾನೇನ್ ಮಾಡೇನ್ಲೆ? ನಾ ಏನೋ ಹಾಕೋ ಅಂದನೆ ಬಿಡಂದನೆ? ನಾ ಏನ್ ಮಾಡೀನಿ? ತಂಗಿಗೆ ಆಸ್ತಿ ಕೊಡ್ಬೇಕತ್ತಂತೇಳಿ ಮಗಗ ಸಣ್ಣ ಹುಡುಗಿನ ಮದ್ವಿ ಮಾಡ್ಕೊಳಕ್ ನೋಡಿದ್ರಲ್ಲ, ಅದಕ್ಕ ಸಣ್ಣ ಹುಡುಗಲ್ಲ, ತಂಗಿ ಮಗಳಲ್ಲ, ಯಾರನ್ನು ಮದ್ವಿನ ಮಾಡ್ಕೊಳಕ್ ಬರ್ಲಾರ್ದಂಗ ಆಗಿ ಹೋತಲ್ಲ. ಈಗೇನ್ ಮಾಡ್ತೀರಿ? ಆ ಹುಡುಗನ ನಮ್ನಿ ಚಪ್ ಚಪ್ಪಲ್ಲೇ ಹೊಡ್ಯಾಕತ್ತಿರಲ್ಲ. ಮನುಷ್ಯರದಿರ ಏನದಿರಿ ನೀವು? ಹೊಡೆದ್ರ ಸರಿಯಾಗಿ ಬಿಡ್ತಾನ? ಅವಂಗೇನ್ ಹಿಂಗಿರಕ್ ಇಷ್ಟ ಅನ? ಅಯ್ಯೋ ದೇವ್ರೇ, ಏನಾತಿದ? ಏನ ಸಮಾಧಾನ ಮಾಡ್ಕೊರಪ್ಪ. ನೀನ ಹಿಂಗಾದ್ರೆ ಹೆಂಗ? ಆಕಿಗೆ ಯಾರು ಅತ್ತಿಗೆ ಮಗ ಬುದ್ಧಿ ಹೇಳ್ತಾರ, ಸಮಾಧಾನ ಮಾಡ್ತಾರ. ಏನಂತ ಹೇಳುವ ನಾನು? ಬೇಡ, ಬೇಕಾಗಿಲ್ಲ. ಇವನ್ನ ಮಾತ್ರ ನಮ್ಮೂರಿಗೆ ಕರ್ಕೊಂಡು ಹೋಗುದಿಲ್ಲ ನಾನು. ಇವ ಇನ್ನ ನನ್ನ ಪಾಲಿಗೆ ಸತ್ ಹೋದ. ಇವ ನನ್ನ ಮಗ ಅಲ್ಲ. ಏನ ಹಂಗಂದ್ರೆ ಹೆಂಗ? ಮಗ ಅವ ನನಗ್ ಮಗನೂ ಅಲ್ಲ, ಮಗಳೂ ಅಲ್ಲ, ಏನೂ ಅಲ್ಲ ಅವ. ಏನ್ ಇವನ್ನ ಕರ್ಕೊಂಡು ನಾನು ನಮ್ಮೂರಿಗೆ ಕಾಲಿಟ್ಟೆ ಅಂದ್ರೆ ಊರಾನ್ ಮಂದಿ ಎಲ್ಲ ಆಡ್ಕೊಂಡು ನಗ್ತಾರ. ನನ್ನ ಮರ್ಯಾದೆ ಮೂರ್ಖ ಸಿಗುಕತಿ. ನಾ ಹೇಳ್ತೇನೆ, ಊರಾನ್ ಮಂದಿಗೆಲ್ಲ ಹೇಳ್ಬಿಡ್ತೇನೆ, ನನ್ನ ಮಗ ಆಕ್ಸಿಡೆಂಟ್ ಆಗಿ ಸತ್ ಹೋದ, ಅಲ್ಲೇ ಮಣ್ಣಿನ ಮುಗಿಸೇ ಬಂದ್ಬಿಟ್ಟೆ ಅಂತೇಳಿ. ಇಂಥವ್ ನನಗ್ ಬೇಡ, ನನಗ್ ಮರ್ಯಾದೆ ಬೇಕು. ಇವ ನನಗ ಬೇಕಾಗಿಲ್ಲ. ನಡಿಲೇ, ನಡಿ, ಮನಿ ಬಿಟ್ಟು ನಡಿ. ನೀ ಮನ್ಯಾಗಿರೋ ಅವಶ್ಯಕತೆ ಇಲ್ಲ, ನಡಿ. ಏನ್ ಮಾತಂತ ಮಾತಾಡಕತ್ತೀರಿ? ನನ್ನ ಮಗ ಅವ ನಿಮಗ್ ಬೇಡಾಗಿರ್ಬೋದು, ನನಗ್ ಬೇಕವ. ಅವ ಇವತ್ತೇನ್ ಅನ್ಭವಿಸಕತ್ತಾನ ಅದೆಲ್ಲ ನಿಮ್ ಕರ್ಮದ ಫಲ. ನಿನ್ನ ಕುತ್ತಿಗೆ ಹಚ್ಚಬೇಕು ಮೊದಲು. ಹೆಚ್ಚಿದ್ರಿ ಹೆಚ್ಚಿದ್ರಿ, ಬೇಕಾದ್ ಮಾಡ್ರಿ, ಹೆಚ್ಚಿದ್ರಿ. ಇದೆಲ್ಲ ನೋಡೋದಕ್ಕಿಂತ ಕಣ್ಣು ಕಾಣದಂಗ ಹೋಗ್ತಾನ. ನನ್ಗ ಊರಾಗ ಮರ್ಯಾದೆ ಹೋಗುವಂತ ತಲೆ ತಗ್ಗಿಸ್ಬಿಟ್ನಲ್ಲಿ ಇವ. ಇಂಥವ್ ಹಿಂಗಾಗು ಬದ್ಲಿ ಸುಮ್ಮನೆ ಹುಟ್ಟುತ್ತಲೇ ಸತ್ತು ಹೋಗಿದ್ರು, ಇಲ್ಲ ಮಕ್ಕಳರಾಗದಂಗಿದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ನೀನು ನಮ್ಮ ವಂಶಕ್ಕ ಒಂದ್ ಕಳಂಕ. ನೀನು ನಡಿ, ಮನಿ ಬಿಟ್ಟು ನಡಿ. ನಾನು ಕಣ್ಣು ಮುಂದೆ ನಿಂದ್ರಬೇಡ ನೀನು. ಅಪ್ಪ್ಯ ಅಪ್ಪ್ಯ ತಡಿ ಅಪ್ಪ್ಯ. ಅವ್ರ ಆ ಸೈಡ್ ಬರ್ತಾರ. ಇಲ್ಲಂತ